ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರ್ ಇಂಡಿಯಾ ಅಕಾಡೆಮಿ. ನಾನು ಸಿದ್ಧವರದ್. ಇವತ್ತೊಂದು ಊರಿಗೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ನೇಟಿವಲ್ಲಿ ಇವತ್ತೊಂದು ನಮ್ಮ ತೋಟದಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖ ವಿಚಾರ ಏನಂದರೆ, ವಿಶೇಷವಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಸಂಬಂಧಿಸಿದಂತೆ ಇವತ್ತು ಕೂಡ ಒಂದು ವಿಚಾರ ಶೇರ್ ಮಾಡ್ಕೋಬೇಕಂತಂದೆ. ಯಾಕಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ತುಂಬ ಡಿಫಿಕಲ್ಟ್ ಆಗಿ ಬರ್ತಕ್ಕಂಥ ಸನ್ನಿವೇಶವನ್ನು ಕೆಇಎ ಕೂಡ ನಡೆಸ್ತಕ್ಕಂಥ ಎಕ್ಸಾಮ್ಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಗ್ರೂಪ್ ಬಿ ಹುದ್ದೆಗಳಲ್ಲಿ ಏನು ಹೆಚ್ಚಿನ ಒಂದು ಟಫ್ನೆಸ್ಸನ್ನು ಕೆಇಎದವರು ಮಾಡ್ತಾ ಬರ್ತಿದ್ದಾರೆ. ಯಾಕೆ ಲಾಸ್ಟ್ ಟೈಮ್ ನೀವು ನೋಡ್ಬೋದು, ಈಗ ಒಂದು 15 ದಿನ ಹಿಂದ್ಗಡೆ ನಡೆದಿರ್ತಕ್ಕಂಥ ಗ್ರೂಪ್ ಬಿ ಪರೀಕ್ಷೆಗಳಲ್ಲಿ ಯಾವ ಥರ ಕ್ವಶನ್ ಪೇಪರ್ಗಳನ್ನ ಪ್ಯಾಟರ್ನ್ ಶೇರ್ ಮಾಡಿದ್ದಾರೆ ಮತ್ತು ಯಾವ ಥರ ಪೇಪರ್ಗಳನ್ನ ರಚನೆ ಮಾಡಿದಾರೆ ಕೂಡ ನಿಮಗೆ ನಾನು ಆಲ್ರೆಡಿ ಒಂದು ವಿಚಾರದಲ್ಲಿ ಕೂಡ ಶೇರ್ ಮಾಡಿದ್ದೆ. ಬಟ್ ಥಿಂಗ್ ಏನಂದರೆ, ಇವತ್ತಿನ ಒಂದು UPSC ಏನು ಪರೀಕ್ಷೆ ನಡೆದಿದೆಯಲ್ಲ, ಆ ಒಂದು ಪ್ಯಾಟರ್ನ್ ನೋಡಿದರೆ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರು ಮತ್ತು ಕಮಿಂಗ್ ಡೇಸಲ್ಲಿ ಕೆಇಎ ನಡೆಸ್ತಕ್ಕಂಥ ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪೇಪರ್ ಎರಡೂ ಸಮಾನ ಒಂದು ಪ್ಯಾಟರ್ನನ್ನು ನೋಡ್ತಾ ಬರ್ತಾ ಇದ್ದೀವಿ ಇಲ್ಲಿ. ಯಾಕಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಕೂಡ ಒಂದು ಪ್ರಸ್ತುತ ದಿನಗಳಲ್ಲಿ ಗ್ರೂಪ್ ಬಿ ಒಂದು ಸ್ಥಾನಮಾನ ಬರ್ತಕ್ಕಂಥ ಒಂದು ಹುದ್ದೆಯಾಗಿದ್ದು, ಹಾಗಾಗಿ ಮುಂಬರುವ ಒಂದು ದಿನಗಳಲ್ಲಿ ಕೂಡ KPSC ಮತ್ತು ಕೆಇಎ ನಡೆಸ್ತಕ್ಕಂಥ ಗ್ರೂಪ್ ಬಿ ಹುದ್ದೆಗಳಲ್ಲೂ ಕೂಡ ಕಠಿಣವಾಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಮಟ್ಟವನ್ನು ನಾವು ಕಾಣ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಡೆಸಿರ್ತಕ್ಕಂಥ UPSC ಏನದು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಏನಿದೆಯಲ್ಲ, ಆ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು UGC ನಡೆಸ್ತಕ್ಕಂಥ NET ಪರೀಕ್ಷೆಗಳಿಗೆ ಸಮಾನಾಂತರವನ್ನು ಹೊಂದಿರತಕ್ಕಂಥ ಒಂದು ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ತಯಾರಿ ನಡೆಸ್ತಕ್ಕಂಥ ಒಂದು ಪ್ರಮುಖ ಆಕಾಂಕ್ಷಿಗಳಲ್ಲಿ ಒಂದು ವಿಚಾರವನ್ನು ತಿಳಿಸುವುದೇನೆಂದ್ರೆ, ಕೂಡ ಇವತ್ತು ನಡೆಸಿರ್ತಕ್ಕಂಥ UPSC ಪರೀಕ್ಷೆ ಏನು ನಡೆಸಿದೆಯಲ್ಲ, UPSC ನಡೆಸಿರ್ತಕ್ಕಂಥ ಒಂದು CSC ಎಕ್ಸಾಮ್ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೀವೇನು ಮಾಡ್ಬೇಕಂದ್ರೆ ಅದನ್ನ ಅನಾಲಿಸಿಸ್ ಮಾಡಿ, ಅಲ್ಲಿ ಬಂದಿರತಕ್ಕಂಥ ಒಂದು ಇತಿಹಾಸದ ಸಂಬಂಧಿಸಿದ ಪ್ರಶ್ನೆಗಳಲ್ಲಿ ಜಿಯೋಗ್ರಫಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮತ್ತು ಟೆಕ್ನಾಲಜಿ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಜಿಯೋಗ್ರಫಿ ಸಂಬಂಧಿಸಿದಂಥ ಪ್ರಶ್ನೆಗಳನ್ನ ಒಂದ್ಸಲ ಕಣ್ಣಾಡಿಸಿ ಅವುಗಳನ್ನ. ಯಾಕೆ ಕಣ್ಣಾಡಿಸಿ ಅಂತ ಹೇಳೋದಾದ್ರೆ, ನಿಮಗೆ ಮುಂಬರುವ ದಿನಗಳಲ್ಲಿ ನಿಮಗೂ ಏನೂ ಓದಿಲ್ಲ ಅಂದ್ರೂ ಕೂಡ ಇಂಥ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನನ್ನು ನೋಡೋದ್ರಿಂದ ಏನಾಗುತ್ತೆ ಅಂದ್ರೆ, ಹೌದು ನಾನು ಅಪ್ಡೇಟ್ ಆಗಬೇಕು, ಇದ್ರ ಮೂಲಕ ನಾನು ಮುಂದಿನ ಒಂದು ಪರೀಕ್ಷೆಗಳಲ್ಲಿ ಹೆಚ್ಚಿನ ಒಂದು ಅಂಕಗಳನ್ನು ಗಳಿಸಬೇಕಂತ ಒಂದು ಐಡಿಯಾ ಆದರೂ ನಿಮ್ಗೆ ಬರುತ್ತಿಲ್ಲ. ನಾವು ಜನರಲ್ ಆಗಿ ಓದ್ಕೊಂಡು ಹಳೆಯ ಒಂದು ಪ್ಯಾಟರ್ನ್ ಅನ್ನ ಮೇಂಟೈನ್ ಮಾಡೋದ್ರಿಂದ ಅಥವಾ ಪಾಲನೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಸ್ಪರ್ಧೆ ಒಂದು ಗುಣಮಟ್ಟ ಹೆಚ್ಚಾಗ್ತಾ ಬರ್ತಾ ಇದೆ ಇಲ್ಲಿ. ಹಾಗಾಗಿ ಆ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿರ್ತಕ್ಕಂಥ ಒಂದು ಹುದ್ದೆಯನ್ನ ನೀವು ಪಡಿಬೇಕಾದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಕೂಡ ಅಪ್ಡೇಟ್ ಆಗ್ಬೇಕಾಗಿರ್ತದೆ. ನೀವು ಎಷ್ಟು ಅಪ್ಡೇಟ್ ಆಗ್ತಾ ಹೋಗ್ತಿರಲ್ಲ, ಅಷ್ಟು ನಿಮಗೆ ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ಪಡೆಯೋಕೆ ಅವಕಾಶ ಇರುತ್ತಂತ ನಾನಿಲ್ಲಿ ಹೇಳಕ್ ಇಚ್ಛಪಡ್ತೀನಿ. ಹಾಗಾಗಿ ನೀವು ಕೂಡ ಮೊದಲಿಗೆ ಏನ್ ಮಾಡ್ರಿ ಅಂದ್ರೆ, ಕರ್ನಾಟಕ ಸರ್ಕಾರನ ಏನದು ಪಠ್ಯಕ್ರಮ ಇದೆಯಲ್ಲ, DA-CRT ಏನದು 5th to 12th ವರೆಗೂ ಕೂಡ ಇರ್ತಕ್ಕಂಥ ಪುಸ್ತಕಗಳನ್ನ ನೀಟಾಗಿ ಓದಿ. ಯಾಕಂದ್ರೆ ಎಷ್ಟು ಅಥೆಂಟಿಕ್ ಆಗಿರ್ತಕ್ಕಂಥ ಪುಸ್ತಕಗಳನ್ನ ಓದ್ತೀವಲ್ಲ, ಅಷ್ಟು ಮುಂಬರುವ ದಿನಗಳಲ್ಲಿ ನಮ್ಮ ತಯಾರಿ ಮಟ್ಟ ಕೂಡ ಉತ್ತಮವಾಗಿರ್ತಕ್ಕಂಥ ಸನ್ನಿವೇಶ ನಾವು ಕಾಣ್ತಿರ್ತೀವಿ. ಅಟ್ ಪ್ರೆಸೆಂಟ್ ಏನಾಗುತ್ತೆ ಅಂದ್ರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ತಯಾರಿ ನಡೆಸ್ತಕ್ಕಂಥ ಏನು ಪ್ರಮುಖ ಆಕಾಂಕ್ಷಿಗಳಲ್ಲಿ ಏನಿರ್ತಾರೆ ಅಂದ್ರೆ 90% ಯಾರು ವರ್ಕಿಂಗ್ ಇರ್ತಾರೆ. ಅಲ್ಲಿ ಒಬ್ರು ಗೆಸ್ಟ್ ಲೆಕ್ಚರ್ ಆಗಿರ್ಬೋದು, ಅಥವಾ ಬೇರೆ ಏನೋ ಕೆಲಸಗಳು ಮಾಡ್ತಾ ಇರ್ಬೋದು, ಅಥವಾ ಟೀಚರ್ ಆಗಿ ಏನಾದ್ರು ಪ್ರೈಮರಿ ಟೀಚರು, ಹೈಸ್ಕೂಲ್ ಟೀಚರು, ಮತ್ತೆ PU ಕಾಲೇಜ್ ಲೆಕ್ಚರ್ ಇರ್ತಾರ. ಇವ್ರಿಗೆ ಏನಾಗುತ್ತೆ ಅಂದ್ರೆ, ಮುಂಚೆ ಎಕ್ಸಾಮ್ ಬರೆದು ಹೋಗಿರ್ತಾರ, ಬಟ್ ಟಚ್ ಇರ್ತಿರಂಗಿಲ್ಲ ಈ ಕಾಂಪಿಟೇಟಿವ್ ಜಗತ್ತಿನ. ಈಗ ಬಿಟ್ಟಿರ್ತಾರ ಅವರು. ಒಂದು ಹುದ್ದೆ ಸಿಕ್ಕ ನಂತರ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗೆ ಹೋದ್ಮಾದ್ಮೇಲೆ ಓದು ಕಡಿಮೆ ಆಗಿಬಿಡುತ್ತೆ ಅಲ್ಲಿ. ಹಾಗಾಗಿ ನೀವು ಅಪ್ಡೇಟ್ ಆಗ್ಬೇಕಾಗಿರ್ತಾರ. ನೀವು GK ಏನಾದ್ರು ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಅಂದ್ರೆ, ಮೊದಲು ಏನ್ ಮಾಡ್ರಿ, DA-CRT ಬುಕ್ಸ್ಗಳನ್ನ ಓದ್ಕೊಡ್ರಿ. ಯಾಕಂದ್ರೆ ನೀವು ಟೀಚ್ ಮಾಡ್ತಕ್ಕಂಥ ಸ್ಕೂಲ್ ಟೀಚರ್ ಇದ್ರೆ ನೀವು ಟೀಚ್ ಮಾಡ್ತಕ್ಕಂಥ ಅದೇ ಕೆಲಸ ಇರ್ತದೆ. ಅವುಗಳನ್ನ ಓದೋದ್ರಿಂದ ಏನಾಗುತ್ತೆ ಅಂದ್ರೆ, ರಿಪೀಟ್ ಆಗುತ್ತಾ, ಮತ್ತೆ ನಿಮ್ಗೊಂದು ಐಡಿಯಾ ಬರ್ತಾ ಹೋಗುತ್ತೆ ಇಲ್ಲಿ. ಸಿಲೆಬಸ್ ಅನ್ನ ಈಸಿ ಟು ಕವರ್ ಮಾಡ್ತಾ ಹೋಗ್ತಾರೆ ನೀವು ಇಲ್ಲಿ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಕೂಡ ನೀವು ಇನ್ನು ಮೊದಲು DA-CRT ಕಂಪ್ಲೀಟ್ ಮಾಡಿ, ಅದಾದ್ಮೇಲೆ ಆ ಥರ ಬುಕ್ಸ್ಗಳನ್ನ ಸ್ವಲ್ಪ ಓದ್ತಾ ಹೋಗಿ. ಯಾಕಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ, ನಾವೀಗ ಸಡನ್ ಆಗಿ ಕಾನ್ಸ್ಟಿಟ್ಯೂಷನ್ ನೀವು ಬುಕ್ನ ಓದ್ತಾ ಹೋದಾಗ ಏನಾಗುತ್ತೆ ಅಂದ್ರೆ, ಅದು ಏನೋ ಒಬ್ರು ಸೈನ್ಸ್ ಏನಾದ್ರು ನೀವು ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ರೆ ಸಡನ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಮತ್ತೆ ಆರ್ಟ್ಸ್ ವಿದ್ಯಾರ್ಥಿಗಳಿದ್ರೆ ನೀವೇನು ಸೈನ್ಸ್ ಸಡನ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಒಂದಕ್ಕೊಂದು ಏನಾಗುತ್ತೆ ಅಂದ್ರೆ, ನಿಮಗೆ ಸಮಸ್ಯೆಗಳು ಉದ್ಭವಿಸ್ತಾ ಹೋಗ್ತಾವೆ. ಸ್ಟಾರ್ಟಿಂಗ್ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ, ನಮ್ಮ ಒಂದು GK ಪ್ರಿಪರೇಷನ್ ಆರಂಭಗೊಳ್ಬೇಕಾದ್ರೆ ನೀವೇನ್ ಮಾಡ್ರಿ, DA-CRT ಮೊದಲು ಕಂಪ್ಲೀಟ್ ಮಾಡ್ಕೊಡ್ರಿ. ಅದಾದ್ಮೇಲೆ ಹೆಚ್ಚಿನ ಒಂದು ಅಧ್ಯಯನಕ್ಕಾಗಿ ನೀವೇನು ಕ್ವಶನ್ ಪೇಪರ್ ನೋಡಿರ್ತೀರಲ್ಲ, ಅದೇ ಒಂದು ಕ್ವಶನ್ ಪೇಪರ್ ಸೈಡ್ ಎತ್ಕೊಡ್ರಿ, ಇಲ್ಲಿಂದ ಬಂದಿದೆ ಅಂತ ಚೆಕ್ ಮಾಡ್ಕೊಡ್ರಿ. ಬಂದಿರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ, ಉತ್ತಮವಾಗಿರ್ತಕ್ಕಂಥ ಆಥರ್ ಬುಕ್ಗಳನ್ನ ಮತ್ತು
ಎಷ್ಟು ಪ್ರೆಸೆಂಟ್ ಕಾಂಪಿಟೇಟಿವ್ ಜಗತ್ತಲ್ಲಿ ಯಾವ ಹೆಚ್ಚು ಪ್ರಚಲಿತ ಇದಾವಲ್ಲ ಅಂತ ಒಂದು ಉತ್ತಮ ಪುಸ್ತಕಗಳನ್ನ ನೀವು ಓದ್ತಾ ಹೋಗ್ರಿ. ಯಾಕಂದ್ರೆ ನಾವು ಉದಾಹರಣೆ ನೋಡ್ಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ PS ಗಂಗಾಧರ ಬುಕ್ಗಳನ್ನು ನೋಡ್ತಾ ಇದೀವಿ. ಮತ್ತೆ ಅಟ್ ಪ್ರೆಸೆಂಟ್ ಜಿಯೋಗ್ರಫಿಯಲ್ಲಿ ಉತ್ತಮವಾಗಿರೋ ಮೂಲ ಬಂದಂತ ಸ್ಪರ್ಧಾ ಅರಿವರ ಭೂಗೋಳಶಾಸ್ತ್ರ ನೋಡ್ತಾ ಇದೀವಿ. ಸೊ ಅರ್ಥಶಾಸ್ತ್ರ ಸಂಬಂಧಿತ ಭಾರತದ ಅರ್ಥವ್ಯವಸ್ಥೆಗೆ ಗರ್ನಿ ಕೃಷ್ಣಮೂರ್ತಿ ಸರ್ ತುಂಬಾ ಚೆನ್ನಾಗಿರ್ತಕ್ಕಂಥ ಬುಕ್ ನೋಡ್ತಾ ಇದೀವಿ. ಅದ್ರ ಜೊತೆ ಸೈನ್ಸ್ ನೋಡ್ಬೇಕಾದ್ರೆ ನಾವು 4G ಸೈನ್ಸ್ ರವಿ ಸರ್ ಬುಕ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇಂತಹ ಒಂದು ಪುಸ್ತಕಗಳು ಅಟ್ ಪ್ರೆಸೆಂಟ್ ಕಾಂಪಿಟೇಟಿವ್ ಜಗತ್ತಿಗೆ ಏನ್ ಬೇಕಲ್ಲ ಅವುಗಳನ್ನ ಹೆಣೆದಿದ್ದಾರೆ ಅವರು. ಸೊ ಅಂತ ಒಂದು ಬುಕ್ಸ್ ಗಳನ್ನ ಮತ್ತು DSCRT ಬುಕ್ಸ್ ಗಳನ್ನ ಮತ್ತು ಫಸ್ಟ್ PU ಸೆಕೆಂಡ್ PU ಬುಕ್ಸ್ ಗಳನ್ನ ನೀವು ಕಂಪ್ಲೀಟ್ ಓದೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೊಂದು ಚಿತ್ರಣ ಸಿಗುತ್ತೆ. ಹಾಗಾಗಿ ಮತ್ತೆ ಇವತ್ತಿನ ಒಂದು UPSC ಪೇಪರ್ ಪ್ಯಾಟರ್ನ್ ಮತ್ತು ಲಾಸ್ಟ್ KA ನರ್ಸಿಂಗ್ ಗ್ರೂಪ್ E ಹುದ್ದೆಗಳಿಗೆ ಸಂಬಂಧಿಸಿದಂತ ಒಂದು GK ಪೇಪರ್ ಪ್ಯಾಟರ್ನ್ ಕೂಡ ಅದ ಕಂಟಿನ್ಯೂ ಆಗುತ್ತೆ ಅಂತ ನನ್ನ ಒಂದು ಮನೋಭಾವನೆ. ತಾವು ಕೂಡ ಏನ್ ಮಾಡ್ರಿ ಸಾಧ್ಯದ ಮಟ್ಟಿಗೆ ಈ ಗ್ರೂಪಿಗೆ ಹುದ್ದೆ ಏನು ಇರ್ತಕ್ಕಂಥ ಸಿಲೆಬಸ್ ಐತಲ್ಲ ಅದನ್ನ ಅವರು ಕಂಟಿನ್ಯೂ ಮಾಡ್ತಕ್ಕಂಥ ಸಾಧ್ಯತೆಗಳೈತಿ. ಮತ್ತೆ ಇನ್ನೊಂದು ವಿಚಾರ ಸಂಗತಿ ತಿಳಿಸ್ಬೇಕಾರೆ GK ಪೇಪರ್ ಅಲ್ಲಿ ಕಮಿಂಗ್ ಡೇಸ್ ಅಲ್ಲಿ ನನ್ನ ಒಂದು ಅನಿಸಿಕೆ ಪ್ರಕಾರ, ಯಾಕಂದ್ರೆ ಲಾಸ್ಟ್ ಟೈಮ್ ರಾಯಚೂರು ಯೂನಿವರ್ಸಿಟಿ ಎಕ್ಸಾಮ್ ನಡೆದಾಗ ಏನಾಗುತ್ತೆ ಅಂದ್ರೆ GK ಪೇಪರ್ ಸಂಬಂಧಪಟ್ಟಂತೆ ಅವರು ಅಲ್ಲಿ ಟೀಚಿಂಗ್ ಅಪ್ಟಿಟ್ಯೂಡ್ ರಿಸರ್ಚ್ ಮೆಥಡ್ ಕೂಡ ಆಡ್ ಮಾಡಿದ್ರು. ಸೊ ಹಾಗಾಗಿ ನೀವೇನ್ ಮಾಡ್ರಿ ಅಂದ್ರೆ ಅದಕ್ಕೂ ಕೂಡ ಒಂದ್ಸಲ ಗಮನ ಹರಿಸಿ. ಯಾಕಂದ್ರೆ KA ಯಾವ ಸಂದರ್ಭದಾಗ ಯಾವ ಪ್ಯಾಟರ್ನ್ ಬಳಸ್ತಾರ ಅನ್ನೋದು ಗೊತ್ತಾಗಲ್ಲ, ಅವ್ರ ಅನುಕೂಲ ತಕ್ಕಂಗ ಚೇಂಜ್ ಮಾಡ್ತಾ ಹೋಗ್ತಿರ್ತಾರ ಅವರು. ಸೊ ಹಾಗಾಗಿ ನೀವೇನ್ ಮಾಡ್ರಿ ಅದೇನು ಕಲಿಕಾ ಸಾಮರ್ಥ್ಯ ಮತ್ತು ರಿಸರ್ಚ್ ಮೆಥಡ್ ಇದೆಯಲ್ಲ ಅದನ್ನು ಕೂಡ ಒಂದ್ಸಲ ಓದ್ತಾ ಇರಿ. ಯಾಕಂದ್ರೆ KSET ಪಾಸ್ ಆಡ್ಬೇಕಾರ ಮತ್ತೆ ನೀವು ನೆಟ್ ಪಾಸ್ ಮಾಡ್ಬೇಕಾರ ಅದನ್ನ ಆಲ್ರೆಡಿ ಪೇಪರ್ ಫಸ್ಟ್ ಒಳಗೆ ಓದಿರ್ತೀರಿ. ಒಂದ್ಸಲ ನಿಮ್ಮ ಹತ್ರ ನೋಟ್ಸ್ ಇದ್ರೆ ಆ ನೋಟ್ಸ್ ಗಳನ್ನ ಕನ್ನಡಿಸ್ರಿ, ಅದು ಹೆಲ್ಪ್ಫುಲ್ ಆಗುತ್ತೆ ಅಂತ ನಿಮಗೆ ನಾನು ಹೇಳಕ್ ಇಚ್ಛಪಡ್ತೀನಿ. ಮತ್ತ ಕಮಿಂಗ್ ಡೇಸ್ ಅಲ್ಲಿ ಕೂಡ ಆಪ್ಷನಲ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಉತ್ತಮವಾಗಿರ್ತಕ್ಕಂಥ ಗೌರ್ಮೆಂಟ್ ಸೋರ್ಸ್ ಅನ್ನ ನೀವು ಕೂಡ ಕಲೆಕ್ಟ್ ಮಾಡ್ತಾ ಹೋಗ್ರಿ. ಯಾಕಂದ್ರೆ ನಿಮ್ಗೆ ಒಂದು ಏನೋ ಒಂದು ಉತ್ತಮವಾದ ಸೋರ್ಸ್ ಇದ್ರೆ ನಾಳೆ ಎಕ್ಸಾಮ್ ಅಲ್ಲಿ ಅಬ್ಜೆಕ್ಷನ್ ಹಾಕಕ್ಕ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ಸೊ ಸಾಧ್ಯ ಆದ ಮಟ್ಟಿಗೆ ಗೌರ್ಮೆಂಟ್ ಸೋರ್ಸ್ ಗಳನ್ನ ಮೊದಲು ನಿಮ್ಮ ಹತ್ರ ಸಂಗ್ರಹ ಮಾಡ್ಕೊಡ್ರಿ. ಮತ್ತ ಸ್ಟ್ಯಾಂಡರ್ಡ್ ಆಥರೈಸ್ ಬುಕ್ ಗಳನ್ನ ಆಪ್ಷನಲ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಓದಕ್ ಪ್ರಯತ್ನ ಮಾಡ್ರಿ. ಇನ್ನು ಪೇಪರ್ 1 ಪೇಪರ್ 2 ಸಂಬಂಧಪಟ್ಟಂಗೆ ಏನು ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲಿಷ್ ಇರುತ್ತಲ್ಲ ಅದಕ್ಕೂ ಕೂಡ ಗಮನ ಹರಿಸಿ. ಯಾಕಂದ್ರೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ದವರಿಗೆ ಒಂದೊಂದು ಕಷ್ಟ ಆದ್ರೂ ಆಗ್ಬಹುದು. ಯಾಕಂದ್ರೆ ನೀವು ಇಂಗ್ಲಿಷ್ ಅಲ್ಲಿ ಸ್ಟ್ಯಾಂಡರ್ಡ್ ಇದ್ರೆ ಕನ್ನಡದಲ್ಲಿ ವೀಕ್ ಇರ್ತೀರಿ. ಮತ್ತೆ ಆರ್ಟ್ಸ್ ವಿದ್ಯಾರ್ಥಿಗಳು ಏನಾಗುತ್ತೆ ಅಂದ್ರೆ ಕನ್ನಡದಲ್ಲಿ ಸ್ಟ್ಯಾಂಡರ್ಡ್ ಇದ್ರು ಕೂಡ ಗ್ರಿಪ್ ಇದ್ರು ಕೂಡ ನೀವು ಇಂಗ್ಲಿಷ್ ಅಲ್ಲಿ ಗ್ರಿಪ್ ಇರಂಗಿಲ್ಲ ನಿಮ್ಗೆ. ಸೊ ಸಾಧ್ಯದ ಮಟ್ಟಿಗೆ ಅಂದ್ರೆ ಕನ್ನಡ ಗ್ರಾಮರ್ ಗಳನ್ನಾಗ್ಲಿ ಇಂಗ್ಲಿಷ್ ಗ್ರಾಮರ್ ಗಳನ್ನಾಗ್ಲಿ ಲೆಟರ್ ರೈಟಿಂಗ್ ಅಲ್ಲಿ ಪ್ರಿಸೈಸ್ ರೈಟಿಂಗ್ ಅಲ್ಲಿ ಎಸೆ ರೈಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರಿ. ಪೇಪರ್ 1 ಪೇಪರ್ 2 ನೀವು ಕ್ವಾಲಿಫೈ ಆಗ್ಲಿಲ್ಲ ಅಂದ್ರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲಿಜಿಬಲ್ ಕನ್ನಡ ಎಲಿಜಿಬಲ್ ಇಂಗ್ಲಿಷ್ ಇರುತ್ತದು. ಅವುಗಳಲ್ಲಿ ನೀವು ಫೇಲ್ ಆದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೀವು 200 ತಗೊಂಡ್ರು ವೇಸ್ಟ್ ಅದು. ಮತ್ತೆ ಇನ್ನೊಂದು ವಿಚಾರ ಸಂಗತಿ ಅಂತ ತಿಳಿಸ್ತೀನಿ ನೋಡ್ರಿ, KE ಹೊಸ ರೂಲ್ಸ್ ತಗೊಂಡ್ಬಂದೈತಿ. ಏನಪ್ಪಾ ಅಂದ್ರೆ ಯಾವುದೇ ಒಂದು ಎಕ್ಸಾಮ್ ನಡೆಯುತ್ತೆ ಮಿನಿಮಮ್ 35 ಮಾರ್ಕ್ಸ್ ತೆಗಿಬೇಕು ನೀವು. ಸೊ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ ನಿಮಗೆ ಮಿನಿಮಮ್ 35% ಒಂದು ಟೋಟಲ್ ಎಕ್ಸಾಮ್ ಅಲ್ಲಿ ತೆಗಿಲಿಲ್ಲ ಅಂದ್ರೆ ನೀವು ಔಟ್ ಆಗ್ತೀರಿ. ಇಲ್ಲಿ GK ಅಲ್ಲಿ ಕೂಡ ಅವ್ರು ಏನಾದ್ರು ಎಲಿಜಿಬಲ್ ಇಟ್ರೆ ಇವಾಗ 50 ಮಾರ್ಕ್ಸ್ ಇದ್ರೆ ನೋಡಿ 2018 ಪೂರ್ವದಲ್ಲಿ KSET ಎಕ್ಸಾಮ್ ಅಲ್ಲಿ ಏನಾಗುತ್ತೆ ಎಲಿಜಿಬಲ್ ಇತ್ತು, ಅದನ್ನ ಪಾಸ್ ಆದ್ರೆ ಮಾತ್ರ ನಿಮ್ ರಿಸಲ್ಟ್ ಹಾಕಿತ್ತು, 18 ಮಾರ್ಕ್ಸ್ ತಗೊಳ್ಬೇಕಾಗಿತ್ತು. ಸೊ ಇಲ್ಲಿ ಕೂಡ KE ಏನಾದ್ರು ಅವರು ಕೂಡ ಕಮಿಂಗ್ ಡೇಸ್ ಅಲ್ಲಿ ಎಲಿಜಿಬಲ್ 18 ಅಂದ್ರೆ 35% ಟೋಟಲ್ ಪರ್ಸೆಂಟೇಜ್ ಅಲ್ಲಿ ನೀವು ಮಾರ್ಕ್ಸ್ ತಗೊಳ್ಳಿಲ್ಲ ಅಂದ್ರೂ ಕೂಡ ಆಪ್ಷನಲ್ ಸಬ್ಜೆಕ್ಟ್ ನೀವು 200 ತಗೊಂಡ್ರು ಕೂಡ ನೀವು ವೇಸ್ಟ್ ಆಗುತ್ತೆ. ಸೊ GKಗೆ ಹೆಚ್ಚಿನ ಒಂದು ಆದ್ಯತೆ ನೀಡ್ರಿ. ನಿಮ್ಮ ಒಂದು ಪ್ರಿಪರೇಷನ್ ಯಾವ ತರ ಇರ್ಬೇಕಂದ್ರೆ ಮಿನಿಮಮ್ 18 ಮೇಲೆ ಇರಬೇಕು, ಮ್ಯಾಕ್ಸಿಮಮ್ ಒಂದು 35 ತಗೊಳ್ತಕ್ಕಂಥ ಒಂದು ಪ್ರಿಪರೇಷನ್ ಮಾಡ್ರಿ. ಯಾಕಂದ್ರೆ ಅಷ್ಟು ನೆಗೆಟಿವ್ ಮತ್ತೆ ಅಷ್ಟು ಪ್ರೆಷರ್ ಇದ್ದಾಗ ಏನಾಗುತ್ತೆ ಅಂದ್ರೆ ಓದಕ್ಕ ಸಾಧ್ಯತೆಗಳು ಮತ್ತೆ ಆನ್ಸರ್ ಮಾಡ್ತಕ್ಕಂಥ ಒಂದು ಧೈರ್ಯ ಮತ್ತು ನೆನಪಿನ ಶಕ್ತಿ ಮತ್ತು ಪ್ರೆಸೆನ್ಸ್ ಆಫ್ ಮೈಂಡ್ ವರ್ಕ್ ಆಗಲ್ಲ. ಸೊ ಹಾಗಾಗಿ ಹೆಚ್ಚಿನ ಒಂದು ಪ್ರಯತ್ನ ಮಾಡ್ರಿ. ಕ್ವಶನ್ ಪೇಪರ್ನ ಸಾಲ್ವ್ ಮಾಡಕ್ ಪ್ರಯತ್ನ ಮಾಡ್ರಿ. ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಮಾಡ್ತಕ್ಕಂಥ ಮಿಸ್ಟೇಕ್ಗಳು ನಮ್ಗೆ ಗೊತ್ತಾಗ್ತಾವ, ತಿದ್ಕೊಳ್ಳೋಕೆ ಒಂದು ಅವಕಾಶಗಳಿರ್ತೈತೆ. ಸೊ ಇಷ್ಟು ಮಾಡ್ತೀರಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ಗುಡ್ ಡೇ.